ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯಶು ಕ್ರಿಯೇಷನ್ಸ್. ಇವತ್ತಿನ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ 40. ಇವತ್ತಿನ ಕ್ಲಾಸಲ್ಲಿ ನಾನು ಯಾವ ಥರ ಐಸ್ನ ಡ್ರಾಯಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಕೆಚಿಂಗ್ ಕ್ಲಾಸ್ ಇವತ್ತು. ಬನ್ನಿ ಫ್ರೆಂಡ್ಸ್, ಯಾವ ಥರ ಐಸ್ನ ಬೇಸಿಕ್ ಮೆಥಡಿಂದ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಯಾವ ಥರ ಡ್ರಾಯಿಂಗ್ ಮಾಡೋದು ಅಂತ ನೋಡೋಣವಂತೆ. ಮೊದಲಿಗೆ ನಾನು ಯಾವಾಗಲೂ ಹೇಳೋದು, ಒಂದು ರಫ್ ನೋಟ್ ಇಟ್ಕೊಳ್ಳಿ ಡ್ರಾಯಿಂಗಿಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಹೆಡ್ಲೈನ್ ಬಂದುಬಿಟ್ಟು ಇವತ್ತು ಐಸ್ ಅಂತ ಹಾಕ್ಕೊಳ್ಳಿ. ಫಸ್ಟ್ ಒನ್ ಬಂದು ಬೇಸಿಕ್. ನಾನಿಲ್ಲಿ ನಾರ್ಮಲ್ ಪೆನ್ಸಿಲಲ್ಲಿ ನಿಮಗೆ ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ನಿಮಗೆ ಐಸ್ಗೆ ಯಾವ ಥರ ಪೆನ್ಸಿಲ್ ಯೂಸ್ ಮಾಡೋದು ಅಂತ ನಾನು ಲಾಸ್ಟಲ್ಲಿ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಮೊದಲಿಗೆ ಇದು 5 ಸೆಂಟಿಮೀಟರ್ಸ್ ತೊಗೊಂಡಿದ್ದೀನಿ ನಾನು. ಈ ಥರ ಲೈನ್ ಹಾಕ್ಕೊಂಡು ಸೆಂಟರ್ಗೆ ಪಾಯಿಂಟ್ ಹಾಕ್ಕೋಬೇಕು. ಇವಾಗ 2 ಸೆಂಟಿಮೀಟರ್ಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೇಲೆ 1 ಸೆಂಟಿಮೀಟರ್, ಕೆಳಗಡೆ 1 ಸೆಂಟಿಮೀಟರ್ ಸೆಂಟರ್ ಪಾಯಿಂಟಿಂದ. ಇವಾಗ ಈ ಥರ ಫಸ್ಟು ಬೇಸಿಕ್ ಅಂತ ಹಾಕ್ಕೊಂಡು ಈ ಥರ ಮೆಜರ್ಮೆಂಟ್ಸ್ನೆಲ್ಲ ಬರ್ಕೊಂಬಿಡಿ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ನಾವು ನೆಕ್ಸ್ಟ್ ಐಸ್ ಡ್ರಾಯಿಂಗ್ ಮಾಡಬೇಕಂದ್ರೆ ನಮಗೆ ಈಸಿ ಆಗುತ್ತೆ. ಈ ಸ್ಟೆಪ್ಪನ್ನು ನೋಡಿಕೊಂಡ್ರೆ ಈ ಥರ ಡ್ರಾಯಿಂಗ್ ಮಾಡಿದ್ವಲ್ಲ ಅಂದ್ಬಿಟ್ಟು. ಫಸ್ಟ್ ಎಜ್ಜಲ್ಲಿ ಬಂದು ಈ ಥರ ವಿ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ಥರ ನೋಡಿ, ಮೇಲೆ ಹೋಗ್ತಾ ಹೋಗ್ತಾ ಅಪ್ಪಲ್ಲಿ ಹೋಗಿ ಡೌನ್ಗೆ ಸ್ವಲ್ಪ ಈ ಥರ ಸ್ಲ್ಯಾಂಟಾಗಿ ಬರಬೇಕು ಐಸ್ಗೆ. ಅದೇ ಥರನೇ ಡೌನಲ್ಲೂ ಕೂಡ ಈ ಥರ ಸ್ಲ್ಯಾಂಟಾಗಿ ಬಂದು ಕೆಳಗಡೆ ಸೆಂಟ್ರಿಗೆ ಬಂದು ಸ್ವಲ್ಪ ಕರ್ವ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಡೌನಲ್ಲಿ ನೋಡಿ ಬೇಕಾದ್ರೆ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಕರ್ವ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇವಾಗ ಐಸ್ ಸೆಂಟರ್ಗೆ ಮೊದಲು ಸ್ಮಾಲ್ ಸರ್ಕಲ್ ಹಾಕ್ಕೊಂಡ್ವಿ. ಆಮೇಲೆ ಇವಾಗ ಅದಕ್ಕಿಂತ ಬಿಗ್ ಸರ್ಕಲ್ ಹಾಕ್ಕೋಬೇಕು. ಇವಾಗ ಈ ಥರ ಹಾಫ್ ಸರ್ಕಲ್. ಇವಾಗ ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಇದಕ್ಕೆ ಜಸ್ಟ್ ಸಣ್ಣದಾಗಿ ನೀವು ನೋಡಿರ್ಬೋದು, ಕಣ್ಣು ಒಳಗಡೆ ಸರ್ಕಲ್ ಹತ್ರ, ಸ್ಮಾಲ್ ಸರ್ಕಲ್ ಹತ್ರ ಚಿಕ್ಕ ಚಿಕ್ಕದಾಗಿ ಲೈನ್ಸ್ ಇರುತ್ತೆ, ನರಗಳ ಥರ ಚಿಕ್ಕ ಚಿಕ್ಕದಾಗಿ. ಅದನ್ನು ಇವಾಗ ಲೈಟಾಗಿ ನಾನಲ್ಲಿ ಲೈನ್ಸ್ ಹಾಕಿದ್ದಾಯಿತು. ಆದಮೇಲೆ ಕಣ್ಣು ನಾವು ಓಪನ್ ಇದ್ದಾಗ ಮೇಲೆ ಒಂದು ಲೇಯರ್ ಬರುತ್ತಲ್ಲ ಐಸ್ ಮೇಲೆ, ಅದನ್ನು ಲೇಯರ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನಂತರ ಬಂದುಬಿಟ್ಟು ನಾವು ಯಾವುದಾದ್ರು ಒಂದು ವಸ್ತು ನೋಡಿದಾಗ ಅದರದ್ದು ಪ್ರತಿಬಿಂಬ ಥರ ಲೈಟಿಂಗ್ ಥರ ನಮ್ಮ ಕಣ್ಣು ಸೆಂಟ್ರಲ್ ಇದೆಲ್ಲ ಬ್ಲ್ಯಾಕ್ ಕಲರ, ಅದ್ರ ಮೇಲೆ ಬಿದ್ದಾಗ ಯಾವ ಥರ ಇರುತ್ತೆ ಅಂತೇಳಿ ಒಂದು ಚಿಕ್ಕ ಬಾಕ್ಸ್ ಹಾಕ್ಕೋಬೇಕು. ಇವಾಗ ಪೂರ್ತಿಯಾಗಿ ಕಣ್ಣು ನಾವಿಲ್ಲಿ ಸೆಕೆಂಡ್ ಸ್ಟೆಪ್ ಇದು ಐಸ್ ಅಂತ ಹಾಕ್ಕೊಂಡು ನಾನಿಲ್ಲಿ ಮತ್ತೆ ಅದೇ ಥರ ಚಿಕ್ಕ ಬಾಕ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಲೈಟ್ ನಮ್ಮ ಐಸ್ ಮೇಲೆ ಲೈಟ್ ಬಿದ್ದಾಗ ಯಾವ ಥರ ಕಾಣಿಸುತ್ತೆ ಅಂತ ಫುಲ್ಲು ನಾವಿಲ್ಲಿ ಶೇಡಿಂಗ್ ಎಲ್ಲ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ. ಅದು ಇವಾಗ ನಾವು ಸರ್ಕಲ್, ಬಿಗ್ ಸರ್ಕಲ್ ಇದೆ, ಅದು ಸುತ್ತಲೂ ಈ ಥರ ಮೆತ್ತಿಗೆ ಲೈಟ್ ಶೇಡಿಂಗ್ ಮಾಡ್ಕೋಬೇಕು. ಜಾಸ್ತಿ ಡಾರ್ಕಾಗಿ ಮಾಡ್ಕೋಬಾರ್ದು, ಲೈಟಾಗಿ ಸುತ್ತಲೂ ಒಂದು 2-3 ಲೇಯರ್ಸ್ ಈ ಥರ ಲೈಟಾಗಿ ಶೇಡ್ ಮಾಡ್ಕೋಬೇಕು. ಮತ್ತು ಸೆಂಟರ್ ಸರ್ಕಲ್ ಇದೆಯಲ್ಲ ಸ್ಮಾಲ್ ಸರ್ಕಲ್, ಅದಕ್ಕೆ ಈ ಥರ ಲೈನ್ಸ್ ಹಾಕ್ಕೊತಾ ಇದ್ದೀನಿ. ಲೈನ್ಸ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ಥರ ಶೇಡಿಂಗ್ ಮಾಡ್ಕೋಬೇಕು. ಈ ಥರ ಲೈನ್ ಥರ ಬರೋ ಥರ. ಇವಾಗ ನಾವು ಇದನ್ನು ಶೇಡಿಂಗ್ ಆಗಿರೋದಾದ್ಮೇಲೆ ಇದನ್ನು ನಾವು ಮರ್ಜ್ ಮಾಡಬೇಕು. ಇವಾಗ ನಿಮ್ಮ ಹತ್ರ ಈ ಥರ ಬರ್ಡ್ಸ್ ಇಲ್ಲ ಅಂದರೆ ಏರ್ ಬರ್ಡ್ಸ್ ಆದರೂ ತೊಗೊಂಡು ನೀವು ಈ ಥರ ನೀಟಾಗಿ ನಿಧಾನಕ್ಕೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಹೋಗಬೇಕು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ಸ್ಪ್ರೆಡ್ ಆದಮೇಲೆ ಹಾಗೆ ಲೈಟಾಗಿ ಸುತ್ತಲೂ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಲೈಟಾಗಿರೋ ಥರ. ಇವಾಗ ಐಸ್ ಆಯಿತು. ಅದು ನೆಕ್ಸ್ಟು ಮತ್ತೆ ಒಂದು ಸತಿ ಇಲ್ಲಿ ಡಾರ್ಕಾಗಿ ಸ್ವಲ್ಪ ನಾನು ಬಿಗ್ ಸರ್ಕಲ್ ಇದೆ ಅದನ್ನು ಸ್ವಲ್ಪ ಡಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸುತ್ತಲೂ ನೋಡಿ. ಇವಾಗ ಇದು ಫಿನಿಶಿಂಗ್ ಆಯಿತು. ಅದಾದಮೇಲೆ ಇಲ್ಲಿ ನಾವು ಸ್ಮಾಲ್ ಸರ್ಕಲ್ ಸುತ್ತಲೂ ಲೈನ್ಸ್ ಹಾಕಿದ್ವಲ್ಲ ಅದನ್ನು ಸ್ವಲ್ಪ ಲೈಟಾಗಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಐಸ್ ಸೆಂಟರ್ ಪಾರ್ಟ್ ರೆಡಿ ಆಯಿತು. ಇವಾಗ ಇದ್ರ ಮೇಲೆ ಬಂದುಬಿಟ್ಟು ಸ್ಮಾಲಾಗಿ ಲೇಯರ್ ಬರುತ್ತಲ್ಲ ಫ್ರೆಂಡ್ಸ್, ನಾವು ಐಸ್ ಓಪನ್ ಇದ್ದಾಗ ಇದು ಸ್ಕಿನ್ ಅನ್ನೋದು ಐಸ್ ಮೇಲಿರೋ ರೆಪ್ಪೆ ಬಂದುಬಿಟ್ಟು ಮುದ್ರಕೊಂಡಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ನಾನಿಲ್ಲಿ ಡ್ರಾಯಿಂಗ್ ಮಾಡ್ತಾ ಇರೋದು. ನಾನಿಲ್ಲಿ ಈ ಥರ ಲೈಟಾಗಿ ಒಂದು ಲೈನ್ ಹಾಕೋಬೇಕು. ಇವಾಗ ಅದನ್ನು ಸ್ಮಾಲ್ ಬರ್ಡ್ ತೊಗೊಂಡು ಜಸ್ಟ್ ಈ ಥರ ಲೈಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ.
ಇವಾಗ ಐಸ್ ರೆಡಿ ಆಯಿತು ಫ್ರೆಂಡ್ಸ್. ಇದಕ್ಕೆ ಬಂದು ಐ ಲ್ಯಾಶಸ್ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಪೆನ್ಸಿಲ್ನ ನೋಡಿ ಈ ಥರ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಜಸ್ಟ್ ನಾವು ಟಿಕ್ ಮಾರ್ಕ್ ಹಾಕ್ತೀವಲ್ಲ ನೋಡಿ, ಇಲ್ಲಿ ಸೈಡಲ್ಲಿ ತೋರಿಸ್ತೀನಿ. ಈ ಥರ ಟಿಕ್ ಮಾರ್ಕ್ ಹಾಕ್ಕೊತೀವಲ್ಲ ಅದ ಥರ ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗಬೇಕು. ಇವಾಗ ನೋಡಿ ಅದೇ ಥರನೇ ಈ ಥರ ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗ್ಬೇಕು. ಇದು ನಾರ್ಮಲ್ ಪೆನ್ಸಿಲ್ ಆಗಿರೋದೇ ನಿಮಗೆ ಈ ಥರ ಕಾಣಿಸ್ತಿದೆ ಫ್ರೆಂಡ್ಸ್. ಅದೇ ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡಿ ನೀವು ಐಸ್ ಡ್ರಾಯಿಂಗು ಐ ಲ್ಯಾಶಸ್ ಎಲ್ಲ ಹಾಕಿದ್ರೆ ಪರ್ಫೆಕ್ಟಾಗಿ ಐಸ್ ಶೇಪು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಾನು ಬೇಸಿಕ್ ಆಗಿರೋದೇ ನಾರ್ಮಲ್ ಪೆನ್ಸಿಲಲ್ಲಿ ನಿಮಗೆ ಹೇಳ್ಕೊಡ್ತಾಯಿನಿ. ಇವಾಗ ಇದು ಅಪ್ಪರ್ ಐ ಲ್ಯಾಶಸ್ ಬಂದುಬಿಟ್ಟು ಆಯ್ತಲ್ವ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಡೌನ್ ಐ ಲ್ಯಾಶಸ್ಸು. ಕೆಳಗಡೆ ಬಂದುಬಿಟ್ಟು ಸ್ಮಾಲ್ ಆಗಿರುತ್ತಲ್ಲ ಫ್ರೆಂಡ್ಸ್, ಈ ಥರ ನೋಡಿ ಇಲ್ಲಿ ಇಂಟು ಥರ ಬರಬೇಕು, ಶಾರ್ಟ್ ಇಂಟು ಥರ ಬರಬೇಕು. ಕೆಳಗಡೆ ಬಂದು ಸ್ಮಾಲ್ ಐ ಲ್ಯಾಶಸ್ಸು. ಇವಾಗ ಸೆಕೆಂಡ್ ಐಸ್ ಮೆಥಡ್ ಕೂಡ ಈ ಥರ ಬೇಸಿಕ್ ಮೆಥಡ್ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಕ್ಲೋಸ್ ಐಸ್. ಐಸ್ ಕ್ಲೋಸ್ ಆದಾಗ ಯಾವ ಥರ ಡ್ರಾಯಿಂಗ್ ಮಾಡ್ಕೋಬೇಕು, ಯಾವ ಥರ ಕಾಣಿಸುತ್ತೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಂದುಬಿಟ್ಟು ನಾರ್ಮಲಾಗಿ ನಾವು 4 ಸೆಂಟಿಮೀಟರ್ಸ್ಗೆ ಲೈನ್ ಹಾಕ್ಕೊಂಡು ಇಲ್ಲಿ ನಾನು ಕ್ರಾಸಾಗಿ ಸ್ಲ್ಯಾಂಟಾಗಿ 1/2 ಇಂಚ್ ಮೇಲೆ ತೊಗೊಂಡು ಹಾಫ್ ಕರ್ವ್ ತೊಗೊತಾ ಇದ್ದೀನಿ. ನೀವು ಕರ್ವ್ ತೊಗೊಳೋದು ನೋಡಬೇಕು. ಐಸ್ ಯಾವ ಥರ ಡ್ರಾಯಿಂಗ್ ಮಾಡೋದು ಅದೇ ಥರನೇ ಸ್ವಲ್ಪ ಮೇಲೆ ತೊಗೊಂಡು ಆ ಕಡೆ ರೈಟ್ ಸೈಡ್ಗೆ ಹೋಗ್ತಾ 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 ಫ್ಲ್ಯಾಟಾಗಿ ಹೋಗಿಬಿಡ್ಬೇಕು. ಇಲ್ಲೂ ಅಷ್ಟೇ ಡೌನಲ್ಲಿ ನೋಡಿ ಸ್ಮಾಲ್ ಕರ್ವ್ ಬರುತ್ತೆ. ಇಲ್ಲಿ ತುಂಬಾ ಈಸಿ ಫ್ರೆಂಡ್ಸ್ ಕ್ಲೋಸ್ ಐಸ್ ಡ್ರಾಯಿಂಗ್ ಮಾಡೋದು. ಇವಾಗ ಇದಕ್ಕೆ ಬಂದು ಐ ಲ್ಯಾಶಸ್ ಬಂದ್ಬಿಟ್ಟು ಕಣ್ಣು ಕ್ಲೋಸ್ ಆದಾಗ ಐ ಲ್ಯಾಶಸ್ ಯಾವ ಥರ ಕಾಣಿಸುತ್ತೆ, ಯಾವ ಥರ ಡ್ರಾಯಿಂಗ್ ಮಾಡೋದು ಅಂತ ನೋಡ್ಕೊಳ್ಳಿ. ನೋಡಿ ನಾನು ಐ ಲ್ಯಾಶಸ್ ಬಂದ್ಬಿಟ್ಟು ರೈಟ್ ಸೈಡ್ಗೆ, ಲೆಫ್ಟ್ ಸೈಡ್ಗೆ ಇಲ್ಲ ರೈಟ್ ಸೈಡ್ಗೆ, ಯಾವಾಗಲೂ ಅಷ್ಟೇ ನಮ್ಮ ಐ ಲ್ಯಾಶಸ್ ಬಂದು ಲೆಫ್ಟ್ ಸೈಡ್ಗೆ ಟರ್ನ್ ಆಗಿರುತ್ತೆ. ಲೆಫ್ಟ್ ಐಸ್ ಆಗಿದ್ರೆ ಲೆಫ್ಟ್ ಸೈಡ್ಗೆ, ರೈಟ್ ಸೈಡ್ ಐಸ್ ಆಗಿದ್ರೆ ರೈಟ್ ಸೈಡ್ಗೆ ಟರ್ನ್ ಆಗಿರುತ್ತೆ ಐ ಲ್ಯಾಶಸ್ ಅನ್ನೋದು. ಇದಾದಮೇಲೆ ಲೈನ್ಸ್ನೆಲ್ಲ ಅಳಿಸ್ಬಿಡಿ. ಇದು ಬಂದು ಕ್ಲೋಸಿಂಗ್ ಐಸ್. ಇವಾಗ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್, ಚಾರ್ಕೋಲ್ ಪೆನ್ಸಿಲಲ್ಲಿ ಐಸ್ನ ಡ್ರಾಯಿಂಗ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂತಂದ್ಬಿಟ್ಟು. ಇವಾಗ ಕ್ಲೋಸ್ ಐಸ್ ಕೂಡ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇದ್ರ ಮೇಲೆ ಐಬ್ರೋಸ್ ಯಾವ ಥರ ಡ್ರಾಯಿಂಗ್ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟು 4th ಸ್ಟೆಪ್ ಬಂದುಬಿಟ್ಟು ಐಬ್ರೋಸ್ ಯಾವ ಥರ ಡ್ರಾಯಿಂಗ್ ಮಾಡೋದು ಅಂದ್ಬಿಟ್ಟು. ನಮ್ಮ ಐಬ್ರೋ ಶೇಪ್ ಬಂದುಬಿಟ್ಟು ಯಾವಾಗ್ಲೂ ಈ ಥರ ಸ್ಲ್ಯಾಂಟಾಗಿರುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಸ್ವಲ್ಪ ಹಿಂಗೆ ಸ್ಟ್ರೈಟಾಗಿ ಬಂದುಬಿಟ್ಟು ಮತ್ತೆ ಡೌನ್ಗೆ ಹೋಗುತ್ತೆ. ಡೌನಲ್ಲಿ ಬಂದು ಶಾರ್ಪಾಗಿರುತ್ತೆ. ಫಸ್ಟ್ ಈ ಥರ ಲೈಟಾಗಿ ಇದು ಲೈನ್ಸ್ ಹಾಕ್ಕೊಳ್ಳಿ. ಇವಾಗ ಅದೇ ಥರನೇ ಲೈಟಾಗಿ ಈ ಥರ ಶೇಡಿಂಗ್ ಮಾಡ್ಕೊಳ್ಳಿ. ತುಂಬ ಲೈಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಡಾರ್ಕಾಗಿ ಬೇಡ. ಫಸ್ಟ್ ಅದು ಸುತ್ತಲೂ ಈ ಥರ ಶೇಡ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದ ಆಲ್ ಅನ್ನೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಪೆನ್ಸಿಲ್ ಶೇಡಿಂಗ್ ಆದಮೇಲೆ ಇವಾಗ ಬಡ್ಸ್ ತೊಗೊಂಡು ಜಸ್ಟ್ ಈ ಥರ ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ಪೆನ್ಸಿಲಲ್ಲಿ ಜಸ್ಟ್ ಔಟ್ಲೈನ್ ಮಾತ್ರ ಸ್ವಲ್ಪ ಲೈಟಾಗಿ ಈ ಥರ ಲೈನ್ಸ್ ಹಾಕೋಬೇಕು. ನೆಕ್ಸ್ಟ್ ಇವಾಗ ಐಬ್ರೋಸ್ಗೆ ಬಂದು ನಾವಿಲ್ಲಿ ಲೈಟಾಗಿ ನೋಡಿ ಈ ಥರ ಡೌನ್, ಫಸ್ಟು ಡೌನಲ್ಲಿ ಬಂದುಬಿಟ್ಟು ಈ ಥರ ಸ್ಲ್ಯಾಂಟ್ ಲೈನ್ ಹಾಕ್ಕೊಂಡು ಹೋಗಬೇಕು. ಟಿಕ್ ಮಾರ್ಕ್, ಆಪೋಸಿಟ್ ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗಬೇಕು. ಅದೇ ಥರನೇ ಅಪ್ಪರಲ್ಲಿ ಕೂಡ ಈ ಥರ ಲೈಟಾಗಿ ಲೈನ್ಸ್ ಹಾಕ್ಕೊಂಡು ಹೋಗಬೇಕು. ರೈಟ್ ಸೈಡ್ ಐಬ್ರೋಗೆ ರೈಟ್ ಸೈಡ್, ಲೆಫ್ಟ್ ಸೈಡ್ಗೆ ಲೆಫ್ಟ್ ಸೈಡ್ ಹಾಕ್ಕೊಂಡು ಹೋಗಬೇಕು. ನೋಡಿ ಹೋಗ್ತಾ 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 ಶಾರ್ಪಾಗಿ ಈ ಥರ ಲೈನ್ಸ್ ಬರಬೇಕು. ಐಬ್ರೋಸಲ್ಲಿ ಬಂದು ಈ ಥರ ಶಾರ್ಟಾಗಿ ಲೈನ್ಸ್ ಕಾಣಿಸುತ್ತೆ. ಮತ್ತು ಸ್ಟಾರ್ಟಿಂಗಲ್ಲಿ ಈ ಥರ ಸ್ಲ್ಯಾಂಟ್ ಲೈನ್ ಬರುತ್ತೆ. ತುಂಬಾ ಈಸಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ರೈಟ್ ಸೈಡ್ಗೆ ಬಂದು ರೈಟ್ ಸೈಡ್ಗೆ, ಐಬ್ರೋಸ್ಗೆ ಬಂದು ರೈಟ್ ಸೈಡ್ಗೆ ಹೋಗಬೇಕು ಲೈನ್ಸ್ ಎಲ್ಲ. ಲೆಫ್ಟ್ ಸೈಡ್ ಐಬ್ರೋಗೆ ಲೆಫ್ಟ್ ಸೈಡ್ ಹೋಗಬೇಕು, ರೈಟ್ ಮಾರ್ಕ್ ಅಷ್ಟೇ. ಇವಾಗ ಬೇಸಿಕ್ ಮೆಥಡ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ಥರ ನಾವು ಐಸ್ನ ಡ್ರಾಯಿಂಗ್ ಮಾಡೋದು ಅಂತ. ಇವಾಗ ನಾನು ಚಾರ್ಕೋಲ್ ಪೆನ್ಸಿಲಲ್ಲಿ ಯಾವ ಥರ ನಾನು ಐಸ್ನ ಡ್ರಾಯಿಂಗ್ ಮಾಡಿದ್ದೀನಿ ಅಂತ ಒಮ್ಮೆ ನೋಡಿ ಬನ್ನಿ ಫ್ರೆಂಡ್ಸ್.
ನೋಡಿ ಇದು ಬಂದು ನಾನು ಚಾರ್ಕೋಲ್ ಪೆನ್ಸಿಲ್ ಯೂಸ್ ಮಾಡಿ ಐಬ್ರೋಸು ಐಸ್ನ ಡ್ರಾಯಿಂಗ್ ಮಾಡಿದ್ದು ಓಪನ್ ಐಸು ಮತ್ತು ಕ್ಲೋಸ್ ಐಸ್ ಮಾಡಿದ್ದೀನಿ. ಅದೇ ಥರನೇ ನಾನು ಫಸ್ಟೇ ಮಾಡಿ ನಾನು ಪ್ರಾಕ್ಟೀಸಲ್ಲಿ ಮಾಡಬೇಕಾದ್ರೆ ನಾನು ಯಾವ ಥರ ಡ್ರಾಯಿಂಗ್ ಮಾಡಿದ್ದೀನಿ ಅಂತಲೂ ನೋಡೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಬಂದು ನಾನು ಚಾರ್ಕೋಲ್ ಪೆನ್ಸಿಲ್ ಅಪ್ಸರಾ ಪೆನ್ಸಿಲ್ ಯೂಸ್ ಮಾಡಿರೋದು. ಹೋಪ್ ಈ ನನ್ನ ಕ್ಲಾಸ್ ಇರೋದು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡೋಕ್ಕೆ ಹೇಳಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.